ವೀಕ್ಷಕರೇ, ನಾವೀಗ ವಿಶ್ವವಿಖ್ಯಾತ ಹಂಪಿಲಿದ್ದೀವಿ. ಬನ್ನಿ ನೋಡೋಣ. ಸಾಮ್ರಾಜ್ಯದ ಕಳಶವೆಂದೇ ಪ್ರಸಿದ್ಧಿ ಪಡೆದಂಥ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ, ಪಂಪಾ ಕ್ಷೇತ್ರ ಅಥವಾ ಹಂಪಿ. ಇದೇ ರಾಜಗೋಪುರ. ವೀಕ್ಷಕರೇ, ಇಲ್ಲೇ ಶಿವಪಾರ್ವತಿಯ ಕಲ್ಯಾಣ ಕೂಡ ಆಯಿತೆಂದು, ಗಿರಿಜಾ ಕಲ್ಯಾಣವೆಂದು ಪ್ರತೀತಿ ಇದೆ. ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದ ಒಳಗಡೆ ಇದ್ದೀವಿ. ಪರಂಪರೆಯ ತಾಣವಾಗಿರ್ತಕ್ಕಂಥ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣ. ನಯನ ಮನೋಹರವಾದಂತಹ ಒಂದು ಸುಂದರವಾದಂತಹ ದೇವಸ್ಥಾನ ಇದು. ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಒಂದು ಸಭಾಮಂಟಪದಲ್ಲಿ ನೋಡ್ಬೋದು ನೀವು ಗಿರಿಜಾ ಕಲ್ಯಾಣದ ಒಂದು ವೈಭೋಗದ ವರ್ಣಚಿತ್ರಗಳನ್ನು ನೋಡ್ಬೋದು. ಅಂದಿನ ಅಂದರೆ ಸುಮಾರು ಈಗ 500-600 ವರ್ಷಗಳ ಒಂದು ಪೇಂಟಿಂಗ್ ಕೂಡ ಈಗಲೂ ಇದೆ. ನೀವು ನಂಬಲು ಅಸಾಧ್ಯ. ಇದು ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂದರೆ ಆ ಬಣ್ಣದ ಪೇಂಟಿಂಗು ನೋಡಿ ಕಾಣ್ತಾ ಇದೆ. ಇಲ್ಲಿ ನೋಡಿ ಮೇಲ್ಗಡೆ ಇದೆಲ್ಲ ಸುಮಾರು 500-600 ವರ್ಷಗಳ ಹಿಂದೆ ಹೊಡೆದಂಥ ಪೇಂಟಿಂಗ್ ಇದು ನೋಡಿ. ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದರೆ ದೇವಸ್ಥಾನದ ಸಭಾಮಂಟಪದಲ್ಲಿರ್ತಕ್ಕಂಥದ್ದು ಇದು. ಆ ದೇವಸ್ಥಾನಗಳನ್ನು ಎಷ್ಟು ವರ್ಣಿಸಿದರೂ ಸಾಲದು. ಅದು ಈ ಜನ್ಮಕ್ಕೆ ಸಾಕಾಗಲ್ಲ. ನೋಡಲು 2 ಕಣ್ಣಲ್ಲ, 1000 ಕಣ್ಣಿದ್ರೂ ಸಾಲದು. ಕಡಲೆಕಾಳು ಗಣೇಶ ದೇವಸ್ಥಾನ. ಶ್ರೀ ಬಾಲಕೃಷ್ಣ ಮಂದಿರದ ಆಪೋಸಿಟಲ್ಲಿರ್ತಕ್ಕಂಥ ಒಂದು ಕಲ್ಲಿನ ದೋಣಿ ಆಕಾರದಂಥ ಒಂದು ಇದಿದೆ. ಇದು ಏನಂದರೆ ಭಾಳ ಜನ ಇದನ್ನು ನೀರು ಸಂಗ್ರಹ ಮಾಡೋದು ಅಥವಾ ಶ್ರೀಗಂಧ ತುಂಬೋದು ಅಂತಂದಿದ್ದಾರೆ. ಇದು ಹಂಗಲ್ಲ. ಇಲ್ಲಿ ಒಂದು ರಸ್ತೆ ಬರೋದ್ರಿಂದ ಇದಕ್ಕೆ ಇಲ್ಲಿ ಟೋಲ್ ಪ್ಲಾಜಾ ಅವಾಗಿನ ಮಾಡಿದ್ದಾರೆ. ಇದರಲ್ಲಿ ಬಂದಂಥ ಸುಂಕವನ್ನು ಇದರಲ್ಲಿ ಸಂಗ್ರಹ ಮಾಡ್ತಿದ್ರು ಅಂತ ಹೇಳಲಾಗ್ತದೆ. ಅಂದರೆ ಬಂದಂತಹ ಗಾಡಿಗಳು ಬಂದಂಥ ವೆಹಿಕಲ್ಗಳು ಅಂದರೆ ಅಂದಿನ ಎತ್ತಿನ ಗಾಡಿಗಳು ಅವು ಬಂದಂಥ ಇದಕ್ಕೆ ವ್ಯಾಪಾರದ ಸುಂಕವನ್ನು ಅಲ್ಲಿ ಸಂಗ್ರಹಿಸಿದ್ರು ಅಂತ ಹೇಳಲಾಗ್ತದೆ. ಇದೇ ಬಾಲಕೃಷ್ಣ ಮಂದಿರ. ಅಂದಿನ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ ಸುಮಾರು 500-600-700 ವರ್ಷಗಳ ಹಿಂದೆಯೇ ಗ್ರಹಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನೋಡಿ. ಶ್ರೀಕೃಷ್ಣದೇವರಾಯರು ಉದಯಗಿರಿಯ ದಂಡಯಾತ್ರೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಅಲ್ಲಿನ ವಿಗ್ರಹವನ್ನು, ಬಾಲಕೃಷ್ಣನ ವಿಗ್ರಹವನ್ನು, ಪ್ರತಿಮೆಯನ್ನು ತಂದು ಇಲ್ಲಿ ಮತ್ತೆ ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇದೇ ಬಾಲಕೃಷ್ಣನ ಮಂದಿರ. ಇಲ್ಲಿ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಯಾಕಂದರೆ ಬಾಲಕೃಷ್ಣ ಮಂದಿರ ಅತಿ ಸುಂದರವಾಗಿದೆ. ನೀವು ಹಂಪಿಗೆ ಭೇಟಿ ಕೊಟ್ಟಾಗ ಇಲ್ಲಿ ನೋಡಿ, ಕೃಷ್ಣ ಬಜಾರ್ ಅಂತಾರಲ್ಲ, ಅದರ ಆಪೋಸಿಟ್ ಇರೋದೇ ಬಾಲಕೃಷ್ಣ ಮಂದಿರ. ಇಲ್ಲಿ ಸುಂದರವಾದಂತಹ ಕೆತ್ತನೆಗಳನ್ನು ಒಳಗೊಂಡಂತಹ ದೇವಸ್ಥಾನ. ಬಹು ಸುಂದರವಾದಂತಹ ಕೆತ್ತನೆಗಳನ್ನು ಒಳಗೊಂಡಿದೆ. ಇದು ಉದಯಗಿರಿಯಲ್ಲಿ ತಂದಂತಹ ಬಾಲಕೃಷ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಕಟ್ಟಿದಂಥ ದೇವಾಲಯ ಇದು. ಅಡವಿಲಿಂಗ ಅಂತ ಕರೀತಾರೆ. ಇದು 2-3 ಅಡಿ ನೀರಲ್ಲಿ ನಿಂತಿರೋದು ಶಿವಲಿಂಗ ನೋಡಿ. ಬೃಹತ್ತಾದ ಶಿವಲಿಂಗ ಇದೆ. ಕೆಳಗಡೆ ನೀರಿದೆ. ಬೃಹತ್ತಾದ ಶಿವಲಿಂಗ. ಹದಿನೈದುನೂರ 15ರಲ್ಲಿ ಕೃಷ್ಣ ಭಟ್ಟ ಎಂಬ ಪುರೋಹಿತನು ನಿರ್ಮಿಸಿದಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಇದು. ಏಕಶಿಲಾ ವಿಗ್ರಹ. ಎಡಗಡೆಗೆ ಲಕ್ಷ್ಮೀ ವಿಗ್ರಹ ಇತ್ತಂತೆ. ಅದು ಈಗ ದಾಳಿಕೋರರ ದಾಳಿಯಿಂದ ಅದು ಭಗ್ನವಾಗಿದೆ. ಈಗ ನರಸಿಂಹ ಮಾತ್ರ ಉಳಿದಿರೋದು.
ಬೃಹತ್ತಾದ ನರಸಿಂಹ ಇದು. ಸುಂದರವಾದಂತಹ ಪ್ರದೇಶ, ಸುಂದರವಾದಂತಹ ಒಂದು ಪ್ರವಾಸೋದ್ಯಮ ಸ್ಥಳ. ಇಲ್ಲಿ ದಯವಿಟ್ಟು ಹೇಳ್ತೀನಿ, ಯಾರೇ ಆಗಿರಲಿ ಬಂದಂತಹ ಯಾತ್ರಾರ್ಥಿಗಳು ಮತ್ತು ಪ್ರವಾಸಕ್ಕಂತ ಬಂದಂಥ ಜನರು ಗಲೀಜು ಮಾಡಬೇಡಿ. ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು. ಇಲ್ಲಾಂದ್ರೆ ಇಲ್ಲಿ ಕಸ ಚೆಲ್ಲೋದು ಅದನ್ನು ದಯವಿಟ್ಟು ಮಾಡಬೇಡಿ. ಕೃಷ್ಣ ಟೆಂಪಲ್ ಆಪೋಸಿಟ್ ಇರತಕ್ಕಂಥ ಕೃಷ್ಣ ಬಜಾರ್ ಇದು. ಇಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಅಂದಿನ ಕಾಲದಲ್ಲಿ ಮಹಾರಾಜರು ಕಟ್ಟಿಸಿದಂಥ ವಾಣಿಜ್ಯ ಮಳಿಗೆಗಳಿವು. ವ್ಯಾಪಾರಕ್ಕೆಂದು ಕಟ್ಟಿಸ್ತಕ್ಕಂಥ ಮಳಿಗೆಗಳು. ಪ್ರೇಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಎದುರುಗಡೆ ಕಾಣ್ತಕ್ಕಂಥದ್ದೇ ಮಾತಂಗ ಬೆಟ್ಟ. ಪ್ಲೇಸ್ಗಳಿವೆ ನೋಡೋಕ್ಕೆ, ಆದರೆ ಸಖತ್ ಬಿಸಿಲಿರೋದ್ರಿಂದ ಇಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಮೇನ್ ವಿಜಯ ವಿಠಲ ಟೆಂಪಲ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಕ್ಷಮಿಸಿ, ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ.